ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ಸ್ಪಾಟ್ಲೈಟ್ ಉದ್ಯಾ ಕಾಮಿಡಿಯ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಆಶಾಲತಾ ಅವರು ಹಬ್ಬಗಳನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಎಸ್ಪೆಷಲಿ ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರು ಅಂತ ನಾವು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಅವರ ಅಭಿನಯದ ಮೊಮ್ಮಗ ಸಿನಿಮಾ ಬಗ್ಗೆನೂ ನಾವು ಈ ಸಂಚಿಕೆಯಲ್ಲಿ ಮಾತಾಡೋಣ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೂ ಹೊಸ ವರ್ಷ ನಮಗಿದು, ಹೊಸ ವರ್ಷದ ಶುಭಾಶಯಗಳು. ಅಮ್ಮ ನಿಮಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರೆಲ್ರಿಗೂ ಒಳ್ಳೇದು ಮಾಡಲಿ, ಖುಷಿಯಾಗಿರಿ, ಹೊಸ ವರ್ಷ ಎಲ್ರಿಗೂ ಹರ್ಷ ತರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಯುಗಾದಿ ಹಬ್ಬ ಅಂತಂದರೆ ನಮ್ಗಳಿಗೆ ಇದು ಹೊಸ ವರ್ಷ. ಹೌದು, ಹೊಸ ವರ್ಷ ಶುರು ಆಗ್ತಿದೆ, ಹೊಸ ಸಂವತ್ಸರ ಶುರು ಆಗ್ತಿದೆ ಅಂತಲೇ ಅರ್ಥ. ನೀವು ಚಿಕ್ಕವರಿದ್ದಾಗೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ತುಂಬ ಸಂಭ್ರಮ. ಯುಗಾದಿ ಹಬ್ಬ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ, ಮನೆ ಮುಂದೆ ಸಗಣಿ ನೀರು ಹಾಕಿ ರಂಗೋಲೆ ಬಿಟ್ಟು ಕಾಂಪಿಟೇಷನ್ ಮೇಲೆ ರಂಗೋಲೆ ಬಿಡ್ತಿದ್ವಿ ಅವಾಗ. ಓಕೆ, ಇನ್ನೂ ಮಜಾ ಇರುತ್ತೆ ಇದು. ಕಾಂಪಿಟೇಷನ್ ಮೇಲೆ ರಂಗೋಲೆ ಬಿಡ್ತಾ ಇದ್ದಿದ್ದು. ಆಮೇಲೆ ಹಬ್ಬ ಸ್ಟಾರ್ಟ್ ಆಗೋದು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಬಾಗಿಲಿಗೆ ಕಟ್ಟಿ ಅರ್ಶಿನ ಕುಂಕುಮ ಇಟ್ಟು ಆ ಸಂಭ್ರಮನೇ ಬೇರೆ. ಹೂವೆಲ್ಲ ಹಾಕೊಂಡು, ಹೌದು ಹೌದು. ಆಮೇಲೆ ಎಣ್ಣೆ ಸ್ನಾನ, ಅದೊಂದು ಬೇರೆ, ಒದೆ ಬೇರೆ ತಿಂತಿದ್ವಿ. ಬೇಡ ಬೇಡ ಬೇಡ, ಎಣ್ಣೆ ಹಚ್ಚಬೇಡಿ ಅಂತ ಅದಕ್ಕೆ ಒದೆ ಬೀಳೋದು, ಹತ್ಕೊಂಡು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕಿದ್ಮೇಲೆ ಸಮಾಧಾನ ಆಗ್ತಿದ್ವಿ. ಹೊಸದೇನೋ ಬಂತು. ಹೌದು ಹೌದು. ಹಾಗೇನಂತಂದ್ರೆ ಈ ಹಬ್ಬಗಳಲ್ಲಿ ಈ ರಿಲೇಟಿವ್ಸ್ ಮಕ್ಕಳೆಲ್ಲ ಬರೋರು, ಸಂಬಂಧಿಕರು ಮಕ್ಕಳೆಲ್ಲ ಸೇರಿ ನಮ್ಮ ಮನೇಲಿ ಹಬ್ಬ ಮಾಡ್ತಿದ್ವಿ, ಜೋರಾಗಿ ಮಾಡ್ತಿದ್ವಿ ಹಬ್ಬ. ಹಾಗೇನಾಗೋದು, ನಮ್ಮ ತಂದೆ ಎಲ್ಲರಿಗೂ ತಾನ್ಗಟ್ಟಲೆ ಬಟ್ಟೆ ತಂದ್ಬಿಡೋರು. ಹೆಣ್ಮಕ್ಳಿಗೆಲ್ಲ ಒಂದೇ ಥರ ಬಟ್ಟೆ, ಗಂಡು ಮಕ್ಳಿಗೆಲ್ಲ ಒಂದೇ ಥರ. ಅವ್ರಿಗೆ ನಿಕ್ಕರು ಶರ್ಟ್, ನಮಗೆ ಲಂಗ ಜಾಕೆಟ್. ಇಡೀ ರೋಡು ನಾವೇ ಒಂದು ಯಾವುದೋ ಒಂದು ಸ್ಕೂಲ್ ಓಪನ್ ಮಾಡಿರೋ ಥರ ಇರೋದು, ಯೂನಿಫಾರ್ಮ್ ಥರ. ಅದು ಆ್ಯಕ್ಚುಲಿ ಚಂದ ಅಲ್ಲಮ್ಮ, ಅಷ್ಟು ಜನ ಸೇರ್ಕೊಂಡು ವರ್ಷಕ್ಕೊಂದ್ಸತಿ ಸೇರ್ಕೊಂತಿದ್ವಿ. ಅಡುಗೆ ಮನೆ ಅಂತೂ ತುಂಬ ಬ್ಯುಸಿಯಾಗಿರೋದು, ಹೋಳಿಗೆ ಮಾಡೋರು. ನಮ್ಗೇನು ಅಂದರೆ ಹೂರ್ಣ ಬೇಕು, ಹೂರ್ಣ ತಿನ್ಬೇಕು. ಹೂರ್ಣ ತಿನ್ನಕ್ಕೆ ಹೋದ್ರೆ ಹೊಡಿಯೋರು. ಅವಾಗೆಲ್ಲ ಒಳಕಲ್ಲಲ್ಲಿ ಹೂರ್ಣ ಅರಿತಾ ಇದ್ವಿ, ಇವಾಗಿನ ಥರ ಮಿಕ್ಸಿಲ್ ಅರಿತಾ ಇಲ್ಲ. ಸೊ ನಾವೇನು ಮಾಡೋದು, ಅಡುಗೆ ಮನೆ ಬಾಗಿಲಿಂದ ಕೈ ಹಾಕೋದು, ಆ ಹೂರ್ಣ ಅರಿಯೋರಿಗೆ ಒಂದು ಪ್ಲೀಸ್ ಒಂದು ಉಂಡೆ ಕೊಡಿ ಅಂತ ಕಾಯ್ಕೊಂಡು ಆ ಉಂಡೆ ತೊಗೊಂಡು ತಿಂದಾಗ ಪೂರ್ಣದ ಉಂಡೆ ಆ ರುಚಿನೇ ಬೇರೆ. ಈಗ ಏನು ಮಾಡ್ತೀವಿ, ಜಾಸ್ತಿ ಜನ ಇಲ್ಲ ಅಂದಾಗ ಹೋಟ್ಲಿಗೆ ಆರ್ಡರ್ ಮಾಡ್ಬಿಡ್ತೀವಿ. ಒಂದು 10 ಹೋಳಿಗೆ ತಂದ್ರೆ ಮುಗಿದೋಯ್ತು. ಅವಾಗ ಹಂಗಲ್ಲ, ಸೇರುಗಟ್ಲೆ ಬೇಳೆ ಹಾಕಿ ಬೇಯಿಸಿ ಹೋಳಿಗೆ ಮಾಡ್ತಾ ಇದ್ವಿ. ಹೌದು, ಹಳ್ಳಿಗಳಲ್ಲೆಲ್ಲ ಮನೆ ಕಡೆಯಲ್ಲಿ ಕೇಳೋರು, ನೀವೆಷ್ಟು ಪಾವ್ ಹಾಕ್ತಿದ್ದೀರಾ, ನೀವೆಷ್ಟು ಸೇರ್ ಹಾಕ್ತಿದ್ದೀರಾ, ಬೇಳೆ ಎಷ್ಟು ಸೇರ್ ಹಾಕ್ತಿದ್ದೀರಾ. ಅವೆಲ್ಲ ಸೇರ್ಗಟ್ಲೆ ಬೇಳೆ ಹಾಕಿ ಮಾಡೋದು. ನಮ್ಗೆ ಅಷ್ಟು ಪೇಷನ್ಸೇ ಇಲ್ಲ ಇವಾಗ. 10 ಹೋಳಿಗೆ ಆದರೆ ಅದರಲ್ಲಿ 2 ಹೋಳಿಗೆ ತಿಂದೇ ಇರಲ್ಲ. ಹೌದು. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಇದಾಯ್ತು. ಇವಾಗ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಈಗೆಲ್ಲ ಸಂಭ್ರಮಗಳಿಗೆ ಸ್ವಲ್ಪ ಕಮ್ಮಿನೇ ಆಯ್ತು. ಹಬ್ಬ ಏನಿಲ್ಲ, ಅವ್ರವ್ರ ಮನೆಗೆ ಅವರವರು ಹಬ್ಬಗಳು ಮಾಡ್ಕೋತಾರೆ. ಆ ಸಂಭ್ರಮನೇ ಇಲ್ಲ ಈಗ. ಹಂಗ್ ನೋಡ್ಕೊಂಡ್ರೆ ಪೂರ್ತಿ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಒಂದು ಹೂವಿನ ರೇಟ್ ಒಂದು ಜಾಸ್ತಿ ಇರುತ್ತೆ ಅಷ್ಟೇ, ಬಿಟ್ಟರೆ ಹೂವು ಹಣ್ಣು ರೇಟ್ ಬಿಟ್ರೆ ಆ ಸಂಭ್ರಮನೇ ಇಲ್ಲ ಈಗ. ಅವ್ರವ್ರ ಮನೇಲಿ ಮಾಡ್ಕೊಳ್ಳೋದ್ರಿಂದ ಆ ಸಂಭ್ರಮನೇ ಇಲ್ಲ. ನೀವು ನಿಮ್ಮ ಮಕ್ಳಿಗೆಲ್ಲ ಹಂಗೆ ಮಾಡ್ತಿದ್ರಾ, ಎಣ್ಣೆ ಹಚ್ಕೊಳ್ಳೇಬೇಕು ಅನ್ನೋ? ಇವಾಗ ಯಾರು ಹಚ್ಕೊಳ್ಳಲ್ಲಪ್ಪ, ಯಾರು ಹಚ್ಕೊಳ್ಳಲ್ಲ. ಹೋಗಮ್ಮ ಅಂತಾರೆ ಹೊರತು ಇಲ್ಲ ಆ ಥರ ಎಲ್ಲ ಇಲ್ಲ. ಇವಾಗೆಲ್ಲ ಹೋದ್ರು ಶಾಂಪು ಹಾಕೊಂಡ್ರು, ಸ್ನಾನ ಮಾಡ್ಕೊಂಡ್ರು, ಹೊಸ ಬಟ್ಟೆ ಹಾಕೊಂಡ್ರು, ಮುಗೀತು. ಪೂಜೆ ಮಾಡು, ಹೋಳಿಗೆ ತಿನ್ನು, ಮುಗೀತಷ್ಟೇ. ಇವಾಗ ಯುಗಾದಿ ಹಬ್ಬ ಅಂದ್ರೆ ಅವಾಗ ಹೆಂಗಿತ್ತು ಅಂದ್ರೆ, ಎಣ್ಣೆ ಸ್ನಾನ ಹಚ್ಕೊಂಡು ಓಡಾಡ್ಬೇಕು, ಬಿಸಿಲಲ್ಲಿ ಇರಬೇಕು, ಹರಳೆಣ್ಣೆ ಹಚ್ಕೋಬೇಕು ಅನ್ನೋದಿತ್ತು. ಬಟ್ ಇವಾಗ ಹೊಸ ಬಟ್ಟೆ ಹಾಕೊಂಡು ಓಡಾಡುವ ಅಷ್ಟೇ. ಹೊಸ ಬಟ್ಟೆ ಹಾಕು, ಫೋಟೋ ತೆಕ್ಕೋ, ಹಾಕು. ಅವಾಗ ಹಬ್ಬ ಅಂದ್ರೇನು ಹೊಸ ಬಟ್ಟೆ ಅನ್ನೋದು. ಇವಾಗೇನು ಯಾವಾಗ ಬೇಕಾದ್ರೂ ಹೊಸ ಬಟ್ಟೆ ಹಾಕೋಬಹುದು, ಯಾವಾಗ ಬೇಕಾದ್ರೂ ತಗೋಬಹುದು, ಆ ಥರ. ಈಗ ದೀಪಾವಳಿ ಆಗಲಿ, ಗೌರಿ ಹಬ್ಬ ಆಗಲಿ, ಇದಕ್ಕೆಲ್ಲ ಕಾಯ್ತಾ ಇದ್ವಿ. ಹೌದು, ಕ್ಯಾಲೆಂಡರ್ ನೋಡೋದು ಯಾವಾಗ ಬರುತ್ತೆ, ಹೊಸ ಬಟ್ಟೆ ಬರುತ್ತೆ. ಇವಾಗ ಅದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಹೌದು, ಹೊಸ ಬಟ್ಟೆ ತಗೊಳ್ಳೋದು ಕಾಮನ್ ಆಗ್ಬಿಟ್ಟಿದೆ ಇವಾಗ. ಹೌದು ಹೌದು. ಓಕೆ ಅಮ್ಮ, ಯುಗಾದಿ ಹಬ್ಬ ಅಂತಂದ್ರೆ ನಿಮಗೆ ಏನು ನೆನಪಾಗುತ್ತೆ? ಯಾವುದಾದ್ರೂ ಒಂದು ಸ್ಪೆಷಲ್ ಮೂಮೆಂಟ್ ಯಾವುದಾದ್ರೂ ಇದೆಯಾ? ಚಿಕ್ಕವರಿಲ್ಲ ಆದ್ರೂ ಆಗ್ಬೋದು, ಅಥವಾ ಇವಾಗಾದ್ರೂ ಆಗ್ಬೋದು. ಆಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಹೌದು, ಬಾಳೆ ಎಲೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಕಾಂಪಿಟೇಷನ್ ಮೇಲೆ ಹೋಳಿಗೆ ತಿನ್ನೋದು, ಬೇಕು ಅಂತ ಪಕ್ಕದ ಎಲೆಲಿರೋದನ್ನ ನಾವು ಎತ್ಕೊಂಡ್ಬಿಡೋದು, ಇವೆಲ್ಲ ಎಷ್ಟು ಚಂದ ಅಲ್ಲ? ಹೌದು ಹೌದು. ಅವಾಗ ಚಿಕ್ಕವರಿದ್ದಾಗ ಏನೂ ಗೊತ್ತಾಗ್ತಿರ್ಲಿಲ್ಲ, ಯಾವುದು ಕ್ಯಾಲ್ಕುಲೇಟಿವ್ ಇರ್ತಿರ್ಲಿಲ್ಲ. ನಾವು ಆರಾಮಾಗಿ ಊಟ ಮಾಡು, ನಮ್ದು ಏನು ಕೆಲಸ ಇದೆ ಮಾಡ್ಕೊ, ಓದ್ಕೊ, ಓಡಾಡು ಅಷ್ಟೇ ಇರ್ತಿತ್ತು. ಆ ಥರ ಯುಗಾದಿ ಹಬ್ಬ ಅಂದರೆ ಒಂಥರ ಭಾಳ ಖುಷಿಯಾಗಿರೋದು, ಖುಷಿಯಾಗಿ ಅನುಭವಿಸ್ತಾ ಇದ್ವಿ ನಾವು.
ಮನೇಲಿ ಬೇರೆ ಚಿಕ್ಕವರು ನೀವು, No, ಸ್ವಲ್ಪ ಹೌದು. ಪ್ರಿಫರೆನ್ಸ್ ಜಾಸ್ತಿ ಇರ್ತಿತ್ತು. ಆ ಥರ ಏನಾದರೂ ಅಡ್ವಾಂಟೇಜ್ ಸಿಕ್ಕಿರೋದು ಹೌದಾ? ನನಗೆ ಚಿಕ್ಕ ವಯಸ್ಸಿನಲ್ಲಿ ಏನು ಅಂದರೆ ಏನೇ ಆದರೂ ಫಸ್ಟ್ ನನಗೆ ಕೊಡಬೇಕು, ಓಕೆ. ಅದೊಂದು ಬುದ್ಧಿ ಇತ್ತು ನನಗೆ. ಏನೇ ಆದರೂ ನನಗೆ ಕೊಡಬೇಕು, ಜಾಸ್ತಿ ಬೇಕು. ಹ್ಮ್. ನಮ್ಮ ತಾಯಿ 2 ಸತಿ 3 ಸತಿ ಕೇಳೋರು, ಹಾ, ಬೇಕಾ ಬೇಡವಾ ಅಂತ. ಇಲ್ಲಿ ನನಗಿಲ್ಲ, ನಂಗೆ ಜಾಸ್ತಿ ಬೇಕು ಅಂದ್ರೆ ಬಾಯಿಗೆ ಹಾಕೊಂಬಿಡೋರು. ಅಯ್ಯೋ ನನಗೆ ಸಂಕಟ, ಅಯ್ಯೋ ಮೊದಲೇ ಇಸ್ಕೊಂಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಇವೊಂದು ನಮಗೆ ಬೇಡ ಅಂತಂದ್ರೂ ಲಾಸ್ಟ್ ಪಾಯಿಂಟಲ್ಲಿ ಬೇಕು ಬೇಕು, ಬಟ್ ಮರ್ಯಾದೆ ಪ್ರಶ್ನೆ ಅಲ್ಲ. ಹಠ ಮಾಡಿರ್ತೀವಿ, ಹತ್ತಿರ್ತೀವಲ್ಲ, ತಗೊಂಬಿಟ್ರೆ ಮರ್ಯಾದೆ ಹೊಟ್ಟೋಗುತ್ತೆ ಅಂದ್ಬಿಟ್ಟು ಇಲ್ಲ ನನಗೆ ಜಾಸ್ತಿ ಬೇಕು ಅಂತ ಕೊನೆಗೆ ಇಟ್ಟಿರೋರು ನಮ್ಮ ಪಾಲು. ಸುಮ್ಮನೆ ನಮ್ಗೆ ಆಟ ಆಟಾಡ್ಸೋದು. ಹೌದು. ಕಮ್ಮಿಂಗ್ ಬ್ಯಾಕ್ ಟು ಯುವರ್ ಮೂವೀಸ್, ಓಕೆ, ಮೊಮ್ಮಗ ಅಂತ ಒಂದು ಸಿನಿಮಾವನ್ನ ಮಾಡ್ತೀರಾ, ಆ ಸಿನಿಮಾ ಬಗ್ಗೆ ಹೇಳಿ ಅಮ್ಮ. ಸಿನಿಮಾ ತುಂಬ ಅಜ್ಜಿ ಕ್ಯಾರೆಕ್ಟರ್ ಮಾಡಿದೆ ನಾನು. 85 ವರ್ಷದ್ದು ಅಜ್ಜಿ ಕ್ಯಾರೆಕ್ಟರ್ ಮಾಡಿದೆ. ರವಿ ಸರ್ ಪಿಕ್ಚರ್, ಸಂದೇಶ್ ನಾಗರಾಜ್ ಅವರು ಪ್ರೊಡ್ಯೂಸರ್. ಬಹಳ ಒಳ್ಳೆ ಪಾತ್ರ ನನಗದು, ತುಂಬ ಒಳ್ಳೆ ಹೆಸರು ತಂತು. ಆಗ ಅಜ್ಜಿ ಮಾಡೋರು ಯಾರೂ ಇರಲಿಲ್ಲ. ನಂಗೆ ಆಯಿತು, ಅದು ಮೋಸ್ಟ್ಲಿ 25-30 ವರ್ಷ ಆಯಿತು ಅಂತ ಅನಿಸುತ್ತೆ. ಅವಾಗ ನಾನು ಇನ್ನೂ ಚಿಕ್ಕೋಳೆ ಅಲ್ವಾ. ಸೊ ಒಳ್ಳೆ ಮೂವಿ, ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಹೆಸರು ತಂತು. ನನಗೆ ಆ ಪಿಕ್ಚರ್ ನೋಡಿ ಹಂಸಲೇಖ ಅವ್ರು ತುಂಬ ಹೊಗಳಿದ್ರು ನನ್ನ, ತುಂಬ ಚೆನ್ನಾಗಿ ಮಾಡಿದ್ದೀಯಮ್ಮ ಅಂತ ತುಂಬ ಹೊಗಳಿದ್ರು. ರವಿ ಸಾರು ಅಷ್ಟೇ ತುಂಬ ಹೊಗಳಿದ್ರು. ಮೇಲ್ಕೋಟೆಯಲ್ಲಿ ಶೂಟಿಂಗ್ ನಮಗೆ, ಮೇಲ್ಕೋಟೆಯಲ್ಲಿ ಒಂದು ಸಾಂಗಲ್ಲಿ ರವಿ ಸರ್ ಇಬ್ಬರು ಅಜ್ಜಿದಿರ್ನ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾರೆ, ಒಂದು ಸಾಂಗ್ ಇದೆ. ಸೊ ಅದು ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು, ಕ್ರೇನಲ್ಲಿ ಇದು ಮಾಡೋರು. ಬಟ್ ಆದ್ರೂ ಅವರು ಎತ್ಕೊಂಡು ಇದು ಮಾಡಿ ತಬಕ್ಕಂತ ಎತ್ತಾಕ್ಬಿಡೋರು ನಮ್ಮನ್ನು. ಸಾರ್ ಅಂದರೆ ಇದೆ, ನೀನು ಹೋಗೋಷ್ಟು ನೀನು ಸೊಂಟ ಮುರಿತೀನಿ ಇದೆ. ಹೀಗೆ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಪಿಕ್ಚರ್. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಒಳ್ಳೆ ಕ್ಯಾರೆಕ್ಟರ್. ಹೌದು. ಯಾವುದಾದ್ರೂ ಒಂದು ಫನ್ನಿ ಮೂಮೆಂಟ್ ಯಾವುದಾದ್ರೂ ನೆನಪಿದೆಯಾ ಅಮ್ಮ ಆ ಮೂವಿಯಲ್ಲಿ? ಕೆಲವು ಶಾರ್ಟ್ಸ್ಗಳು ರವಿ ಸರ್ ತುಂಬ ಚೆನ್ನಾಗಿಡೋರು. ಈಗ ನಮಗೆ ಏನು ಅಂದರೆ ಅಭಯನಾಯ್ಡು ಸ್ಟುಡಿಯೋಲಿ ನಮಗೆ ಸೆಟ್ ಹಾಕಿದ್ರು, ಫುಲ್ ಸೆಟ್ ಖಾಲಿ, ಒಂದು ಉಯ್ಯಾಲೆ ಬರುತ್ತೆ. ಸೊ ನಾನು ಮಾಡ್ತಿರೋದು ಅಜ್ಜಿ ಕ್ಯಾರೆಕ್ಟ್ರು. ಏನು ಅಂದರೆ ಉಯ್ಯಾಲೆ ಹಿಂಗೆ ಬಂದು ಹಿಂಗೆ ವಾಪಸ್ ಹೋಗಬೇಕು. ಹಿಂಗೆ ಬಂದಾಗ ನಾನು ಇರ್ತೀನಿ, ಹಿಂಗೆ ಹೋಗಿ ವಾಪಸ್ ಹೋಗೋಷ್ಟಾಗ ನಾನು ಇರಬಾರ್ದು, ಸೆಟ್ಟಲ್ಲೇ ಇರಬಾರ್ದು, ಇಳಿದು ಓಡೋಗ್ಬಿಟ್ಟಿರ್ಬೇಕು. ಓ ಓಕೆ, ಅಂಥ ಶಾರ್ಟ್ಸ್ ಇರೋರು. ಅಪ್ಪ ಈಗ ಬಂದು ಇಲ್ಲಿ ಉಯ್ಯಾಲೆ ಮೇಲೆ ಕೂರಿಸಿ ಹಿಂಗೆ ತಳ್ಳೋರು, ಅಲ್ಲಿ ಜಂಪ್ ಮಾಡಿ ನಾನು ಮತ್ತೆ ಉಯ್ಯಾಲೆ ವಾಪಸ್ ಬರಬೇಕು, ಅಲ್ಲಿಗೆ ಖಾಲಿ ಉಯ್ಯಾಲೆ ಬರಬೇಕು. ಓಕೆ, ಈ ಥರ ಶಾರ್ಟ್ಸ್ ಇಡೋರು. ಸಾಂಗ್ ತುಂಬಾ ಒಳ್ಳೊಳ್ಳೆ ಸಾಂಗುಗಳಿದೆ ಸಿನಿಮಾದಲ್ಲಿ. ಮೀನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿ ಸರ್ ತುಂಬ ಚೆನ್ನಾಗಿ, ತುಂಬ ಒಳ್ಳೆ ವಿಚಾರ. ನನ್ನ ಜೊತೆ ಪ್ರಮೀಳಾ ಜೋಶಿ ಅವ್ರು ಮಾಡಿದ್ರು. ಸೊ ಇಬ್ಬರು ಅಜ್ಜಿದಿರು, ತುಂಬ ಒಳ್ಳೆ. ಹೌದು. ಅಂದರೆ ಇವಾಗ ನೀವು ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಪಾತ್ರವನ್ನು ಮಾಡ್ತೀರಾ, ಬಟ್ ಇವಾಗ ಅಜ್ಜಿ ಆಗಿ ಅಥವಾ ಅದರ ಎಕ್ಸ್ಪೀರಿಯನ್ಸ್ ಇದ್ದು ಮಾಡೋದು ಬೇರೆ ರೀತಿ ಆಗುತ್ತೆ, ಏನಕ್ಕಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ನೀವು ಚಿಕ್ಕ ಏಜಲ್ಲಿ ದೊಡ್ಡ ಕ್ಯಾರೆಕ್ಟರ್ನ ಮಾಡಬೇಕು ಅಂತಂದ್ರೆ ಆ ಮೆಚುರಿಟಿನೂ ಇರಬೇಕು, ಮತ್ತೆ ಅದ್ರ ಥಾಟ್ ಇರಬೇಕು. ಬಟ್ ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಖಂಡಿತ. ಹೌದು, ಒಂದು ಪಾತ್ರನ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಜೀವ ತುಂಬಬೇಕು. ಹೌದು. ಏನೋ ಒಂದು ನಾವು ಮೇಕಪ್ ಹಾಕೊಂಡ್ವಿ, ಡ್ರೆಸ್ ಹಾಕೊಂಡ್ವಿ, ಅಯ್ಯೋ ನಾನು ಬೆಳೆ ಕೂದಲು ಹಚ್ಕೊಳ್ಳಲ್ಲ, ನಾನು ವೈಟ್ ಹಚ್ಕೊಳ್ಳೋ, ಆರ್ಟಿಸ್ಟ್ ಆದವ್ರಿಗೆ ಆ ಭಾವನೆ ಇರಬಾರ್ದು. ನಾನು ವೈಟ್ ಹಾಕ್ಬಾರ್ದು, ನಾನು ಏಜ್ ಕಾಣಬೇಕು, ನಂದು ಅಂದರೆ ಗ್ಲಾಮರ್ ಹೊಟ್ಟೋಗುತ್ತೆ ಅಂತ. ಪಾತ್ರ ಏನು, ಪಾತ್ರಕ್ಕೆ ತಕ್ಕಂತೆ ನಾವು ಡ್ರೆಸ್ ಮಾಡಬೇಕು. ಮೇಕಪ್ಪು, ಡ್ರೆಸ್ಸು, ಹೇರ್ ಸ್ಟೈಲು ಏನೇ ಆಗಲಿ ಆ ಪಾತ್ರಕ್ಕೆ ತಕ್ಕಂತೆ ಮಾಡಬೇಕು. ಆವಾಗಲೇ ಅದು ಜನಗಳಿಗೆ ಮನಸ್ಸಿಗೆ ಮುಟ್ಟೋದು. ಹೌದು. ಸುಮ್ಮನೆ ನಾವು ಹೆಂಗಾಗಿದ್ದೀವಿ ಅಂದ್ಬಿಟ್ಟು ನಾವು ಆ ಥರ ಮಾಡಿಕೊಂಡ್ರೆ ಅದು ಪಾತ್ರ ಇದಾಗಲ್ಲ. ನನಗಂತೂ ಅದರಲ್ಲಿ ಮೊಮ್ಮಗದಲ್ಲಿ ಅದರ ಕೆಲವು ಅಜ್ಜಿ ಕ್ಯಾರೆಕ್ಟರ್ಗಳು ನಾನು ತುಂಬ ಮಾಡಿದ್ದೀನಿ ಸಿನಿಮಾಗಳಲ್ಲಿ. ನಮಗೆ ಅವಾಗ ಎಲ್ಲಡಿಕೆ ಹಾಕೊಳ್ಳೋದು ಕೊಡೋರು. ಈ ಅರ್ಜೆಂಟ್ಗೆ ಏನು ಮಾಡೋರು, ಎಲ್ಲಡಿಕೆ ಅಂದಿದ ತಕ್ಷಣ ಏನು ಮಾಡೋರು, ಸುಣ್ಣ ಹಚ್ಬಿಟ್ಟು ಇದೆಲ್ಲ ಒಳಗಡೆ ಸುಟ್ಟುಬಿಟ್ಟು ಈ ಒಳಗಡೆ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಹೌದು, ಸುಣ್ಣ ಜಾಸ್ತಿ ಹಾಕಿ ಎಷ್ಟೋ ದಿವಸ ನಮ್ಗೆ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಹಲ್ಲೆಲ್ಲ ಕಪ್ ಮಾಡ್ಕೊಳ್ಳೋದು. ಹೌದು, ಹಲ್ಲು ಇವಾಗ ನಾವು ಹಲ್ಲು ಕಪ್ಪು ಅಂದರೆ ಎಲ್ಲಡಿಕೆ ಹಾಕಿ ಒಂಥರ ಕಪ್ಪಾಗಿರುತ್ತಲ್ಲ, ಅದೆಲ್ಲ ಮಾಡ್ಕೋಬೇಕು ಅಂದ್ರೆ ಕಷ್ಟ. ಏನಾಗುತ್ತೆ, ಏನು ಕುಡಿಯೋಂಗಿಲ್ಲ, ಏನು ತಿನ್ನಂಗಿಲ್ಲ, ಹೊಟ್ಟೆ ಒಳಗೆ ಹೋಗುತ್ತೆ ಅನ್ನೋದಿರುತ್ತೆ. ಸೊ ಇವಾಗ ಊಟಕ್ಕೆ ಮುಂಚೆನೂ ಅದನ್ನೆಲ್ಲ ತೆಗಿಬೇಕು, ಮತ್ತೆ ಹಾಕೋಬೇಕು, ಬಿಸಿದೇನು ತಿನ್ನಂಗಿಲ್ಲ. ಮತ್ತೆ ಈ ಎಲ್ಲಡಿಕೆ ಎಲ್ಲ ಹಾಕೊಂಡ್ಬಿಟ್ರೆ ನಿಮಗೆ ವಾರಾನ್ಗಡ್ಲೆ ಊಟ ಮಾಡೋಕ್ಕಾಗಲ್ಲ, ರುಚಿ ಸಿಗಲ್ಲ. ಯಾಕೆ ನಮಗೆ ಎಲ್ಲಡಿಕೆ ಅಭ್ಯಾಸ ಇಲ್ಲ. ಸೊ ಇದೆಲ್ಲ ಏನು ವೈಟ್ ಕಲರ್ ಆಗ್ಬಿಟ್ಟಿರೋದು ಸುಟ್ಟು.
ಅದೇ ಪಾತ್ರ ಅಂದಾಗ ನಾವು ಮಾಡಲೇಬೇಕಾಗುತ್ತೆ ಅವೆಲ್ಲ. ಅಯ್ಯೋ ನಾವು ಮಾಡಲ್ಲ, ನಾವು ಹೊಟ್ಟೆ ಕಟ್ಕೊಳ್ಳಲ್ಲ, ಇವಾಗೇನು ಮಾಮೂಲೆ ಬಸ್ರಿ ಇದು ಅಂದರೆ ಹೊಟ್ಟೆ ಕಟ್ಕೊಳ್ಳಲ್ಲ ಅಂತಾರೆ. ಮಾಡಿ ಇದು ಬಂದ್ರೇ ಚೆಂದ. ಹೌದು ಹೌದು. ಓಕೆ, ಪಾತ್ರಕ್ಕೆ ನಾವು ಜೀವ ತುಂಬಬೇಕು. ಇಲ್ಲ ಅಂದರೆ ಪಾತ್ರ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತಲ್ಲ. ಹೌದು ಹೌದು ಹೌದು, ತುಂಬ ವೇಸ್ಟ್ ಅದು. ಓಕೆ ಅಮ್ಮ, ಇವಾಗ ಆರ್ಟಿಸ್ಟ್ ಆದವರು ಜೀವ ತುಂಬಲೇಬೇಕು, ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ಪಾತ್ರ ಮಾಡ್ತಿದ್ದಾರೆ ಅಂದಾಗ. ಮತ್ತು ನಿಮ್ಗಳ ಕಾಲದಲ್ಲೆಲ್ಲ ಹೆಂಗಾಗ್ತಿತ್ತು ಅಂತಂದರೆ, ಏನೇ ಕಷ್ಟ ಬಂದರು ಅಥವಾ ಏನೇ ಮಾಡಿದ್ರು ನಿಮ್ಮದೇ ಎಕ್ಸಾಂಪಲ್ಸ್ ಇದೆ. ಕೈಯೆಲ್ಲ ಗಾಯ ಆಗಿರೋದು ಅದೆಲ್ಲ ಎಕ್ಸಾಂಪಲ್ಸ್ ನಿಮ್ಮದೇ ಇದೆ. ಬಟ್ ಇವಾಗಿಂದಕ್ಕೂ ಅವಾಗಿಂದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ. ಆವಾಗ ನಾವು ಡೈರೆಕ್ಟ್ರಿಗೆ ತುಂಬ ಹೆದರ್ತಾ ಇದ್ವಿ. ಹೌದು, ಡೈರೆಕ್ಟ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡಬೇಕಿತ್ತು. ಆಗೆಲ್ಲ ನಮ್ಮ ಬಾಯಲ್ಲಿ ಬರ್ತಿರ್ಲಿಲ್ಲ. ಆಮೇಲೆ ಅವ್ರು ಏನು ಹೇಳ್ತಾರೆ, ಡೈರೆಕ್ಟ್ರನ್ನ ನಾವು ಹೀಗೇ ನೋಡ್ತಿದ್ವಿ. ಅವ್ರು ಏನು ಹೇಳ್ತಾರೆ, ಆ ಎಕ್ಸ್ಪ್ರೆಷನ್ಸ್ ಏನು, ಡೈಲಾಗ್ ಏನು, ನಾವು ಹೇಗೆ ಹೇಳಬೇಕು, ಪಾಸ್ಗಳು ಹೇಗೆ ಕೊಡಬೇಕು, ಅದು ಹೇಳ್ಕೊಡೋರು ನಮಗೆ. ಈಗೆಲ್ಲ ನಮ್ಮ ಇಷ್ಟಂತೆ ಪಾಸ್ಗಳು ಕೊಡ್ತೀವಿ, ನಮ್ಮ ಇಷ್ಟಂತೆ ನಾವು ಡೈಲಾಗ್ಗಳು ಹೇಳ್ತೀವಿ. ಆ ಥರ ಅಲ್ಲ. ಆಮೇಲೆ ಅಷ್ಟು ಚೆನ್ನಾಗಿ ಡೈರೆಕ್ಟ್ರುಗಳು ಹೇಳ್ಕೊಡು. ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಮ್ರಾಮ್ಯಾನ್ಗಳು ಅಷ್ಟೇ. ಇವಾಗ ಲೈಟಿಂಗ್ಸ್ ಅಂದರೆ ನಾವೇ ಕೂತ್ಕೋಬೇಕಿತ್ತು. ಓಕೆ, ಈಗ ನಾವು ಈ ಥರ ನಾನು ಹಿಂಗೆ ಪ್ರೊಫೈಲಲ್ಲಿ ಕೂತಿದ್ದೀನಿ ಅಂದರೆ ನಾನು ಹೀಗೆ ಕೂತ್ಕೋಬೇಕಿತ್ತು. ಫುಲ್ ಲೈಟಿಂಗ್ ಆಗೋವರೆಗೂ ನಾನು ಹೀಗೆ ಕೂತಿರ್ಬೇಕಿತ್ತು. ಏಕೆಂದರೆ ನಾವು ಮೇಕಪ್ಪಲ್ಲಿ ಕಟ್ಸ್ ಎಲ್ಲ ಕೊಡ್ತೀವಿ, ಮಾಡ್ತೀವಿ. ಹೌದು ಹೌದು. ಅದು ಫ್ರೇಮಲ್ಲಿ ಹೇಗಿರೋದು ಆನ್ ಸ್ಕ್ರೀನ್ ಅಂದರೆ ಲಡ್ಡು ಥರ ಇರೋದು ಫೇಸ್ಗಳು. ಹೌದು. ಈಗ ಏನಂದರೆ ಅಸಿಸ್ಟೆಂಟ್ಗಳನ್ನ ಕೂರಿಸ್ತಾರೆ, ಅವರು ಕೂರಿಸ್ಬಿಟ್ಟು ಲೈಟಿಂಗ್ ಮಾಡ್ತಾರೆ. ಕ್ಯಾಮ್ರಾಮನ್ಗಳಿಗೆ ಎಷ್ಟು ಕಷ್ಟ ಹೇಳಿ. ಅವ್ರು ಮೇಕಪ್ ಹಾಕಿರಲ್ಲ, ಆ ಮೇಕಪ್ಗೂ ಅವ್ರು ನ್ಯಾಚುರಲ್ ಆಗಿ ಮಾಮೂಲಾಗಿರೋದಕ್ಕೂ ವ್ಯತ್ಯಾಸ ಇದೆ. ಮತ್ತೆ ಆಮೇಲೆ ಹೈಟ್ ಡಿಫ್ರೆನ್ಸ್ ಆಗುತ್ತೆ, ಸೈಜ್ ಡಿಫ್ರೆನ್ಸ್ ಆಗುತ್ತೆ. ನಾವು ಅವಾಗ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನ್ಗಳು ಅಂದ್ರೆ ನಾವು ಅಷ್ಟು ಮರ್ಯಾದೆ, ಅಷ್ಟು ಭಯ, ನಮಗೆ ಭಯ ಇತ್ತು. ಯಾಕೆಂದ್ರೆ ಡೈರೆಕ್ಟ್ರುಗಳು ಹಾಗೆ ಇದ್ರು, ಅಷ್ಟೇ ಜೋರಿರೋರು, ಅಷ್ಟೇ ಇರೋರು. ಅವ್ರಿಗೆ ಏನು ಬೇಕೋ ಅದು ಬೇಕು. ಒಂದು 10 ಟೇಕ್ 20 ಟೇಕ್ ಆಗಲಿ, ಅವ್ರು ಏನು ಎಕ್ಸ್ಪ್ರೆಷನ್ಸ್ ಹೇಳ್ತಾರೋ, ಅವ್ರು ಏನು ಹೇಳ್ತಾರೋ ನಾವು ಅದು ಮಾಡಬೇಕು, ಬೇಕೇ ಬೇಕು. ಈಗೆಲ್ಲ ನಮ್ಮ ಇಷ್ಟದಂತೆ ಆಗ್ಬಿಟ್ಟಿದೆ. ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ಯಾವುದ್ರಲ್ಲೂ. ಇಲ್ಲ, ಒಂದು ಡ್ರೆಸ್ಸಿಂದ ಒಂದು ಐಬ್ರೋ ಕೂಡ, ಒಂದು ಕ್ಯಾರೆಕ್ಟರ್ಗೆ ಏನೋ ಐಬ್ರೋ ಬರೆಯೋದಲ್ಲ, ಆ ಕ್ಯಾರೆಕ್ಟರ್ಗೆ ಐಬ್ರೋ ಹೀಗೆ ಬರಬೇಕು, ಕಣ್ಣು ಹೀಗೆ ಬರಿಬೇಕು, ತುಟಿ ಹೀಗೆ ಬರಿಬೇಕು ಅನ್ನೋದಿತ್ತು. ಈಗ ನಮ್ಮ ಫೇಸಿಗೆ ನಮ್ಗೆ ಹೆಂಗೆ ಬೇಕೋ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಆ ಕ್ಯಾರೆಕ್ಟರ್ಗಳಿಗೆ ಆ ಥರ ಬೇಕಿತ್ತು. ಅದಕ್ಕೆ ಮೋಲ್ಡ್ ಆಗೋದು ಫೇಸ್ ಆ ಕ್ಯಾರೆಕ್ಟರ್ಗೆ. ಹೌದು. ಮತ್ತೆ ಪರ್ಫೆಕ್ಟಾಗಿ ಕಾಸ್ಟ್ಯೂಮ್ ಮಾಡ್ತಿರೋ, ಪರ್ಫೆಕ್ಟಾಗಿ ಮೇಕಪ್ ಇರ್ತಿತ್ತು. ಹೌದು ಹೌದು ಹೌದು. ಎಲ್ಲಾದ್ರ ಬಗ್ಗೆನೂ ಮಾತಾಡಿ ನಾವು ಡೈರೆಕ್ಷನ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಏನಕ್ಕಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ದಂಗೆ. ಹೌದು. ಅವರ ಡೈರೆಕ್ಷನ್ ಬಗ್ಗೆ ಹೇಳಿ ಅಮ್ಮ, ರವಿ ಸರ್ ಅವರ ಡೈರೆಕ್ಷನ್ ಬಗ್ಗೆ. ಆ ಪಾತ್ರ ಹೇಗೆ ಬರಬೇಕು ಹಾಗೆ ಬರಬೇಕು ಅವ್ರಿಗೆ. ಒಂದು 100 ಟೇಕ್ ಆದರೂ ಬಿಡ್ತಿರ್ಲಿಲ್ಲ. ಈ ಡೈಲಾಗಿಗೆ ಇಲ್ಲೇ ಕೂತ್ಕೋಬೇಕು, ಇಲ್ಲೇ ನೋಡಬೇಕು, ಇದನ್ನು ಹೀಗೆ ಇಡಬೇಕು ಅಂತ ನಮಗೆ ಹೇಳೋರು. ಆಮೇಲೆ ನಾವು ಚೆನ್ನಾಗಿ ಮಾಡಿದ್ರೆ ಭಾರಿ ಖುಷಿ ಅವ್ರಿಗೆ. ಸೆಟ್ಟಿಗೆ ಬರ್ಬೇಕಾದ್ರೆ ಏನು ಗೊತ್ತಾ, ಒಂದು ಕೋಲ್ ಹಿಡ್ಕೊಂಡ್ಬರೋರು. ಹೌದಾ? ಮೊಮ್ಮಗ ಟೈಮಲ್ಲಿ ಒಂದು ಕೋಲ್ ಹಿಡ್ಕೊಂಡು ಹಿಂಗೆ ಅಂದ್ಕೊಂಡು ಬರೋರು. ಬಂದು ಸರಿ ಫ್ರೆಶಸ್ ನೋಡಿರಲ್ವಾ ಹಿಂದಿನ ದಿವಸದ್ದು, ಅದೆಲ್ಲ ಹೇಗೆ ಬಂದಿದೆ ಏನು ಅಂತ ಹೋಗಿ ಲ್ಯಾಬಲ್ಲೆಲ್ಲ ನೋಡಿರಲ್ಲ. ಬಂತಂದರೆ ಬಂದಿದ್ದು, ಐ ಚೆನ್ನಾಗಿ ಮಾಡಿದ್ಯಾ ಕಣೆ ಅನ್ನೋರು. ಸೊ ಥ್ಯಾಂಕ್ ಯು ಸರ್ ಅದೇ. ಅಕಸ್ಮಾತ್ ನಾವೇನಾದ್ರು ಚೆನ್ನಾಗಿ ಮಾಡಿ, ಏನೋ ಒಳ್ಳೆ ಡಬ್ಬ ಥರ ಮಾಡಿದ್ಯಾ, ಅದಕ್ಕೂ ಓಡಿಗೋರು. ಅಂದರೆ ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯ. ಅಂದರೆ ಹಾರ್ಟ್ಲಿ ಈಸ್ ವೆರಿ ಗುಡ್. ಅವರು ದುಡ್ಡಿಗೆ ಬೆಲೆ ಕೊಡ್ತಿರ್ಲಿಲ್ಲ. ಯಾವತ್ತೂ ಅವ್ರು ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ. ನನಗೆ ತುಂಬ ಇಷ್ಟವಾದ ಹೀರೋ ಅಂದರೆ ಪರ್ಸ್ನಲ್ಲಿ ನಂಗೆ ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಇದು. ಹೇಳಬೇಕು ಅಂದರೆ ನಾನು ತುಂಬ ಪಿಕ್ಚರ್ಸ್ ಮಾಡಿದ್ದೀನಿ. ಹೌದು ಹೌದು, ತುಂಬ. ಅವಾಗೆಲ್ಲ ಕ್ಯಾರವ್ಯಾನ್ಗಳು ಜಾಸ್ತಿ ಇರಲಿಲ್ಲ. ರವಿ ಸರ್ ಒಬ್ರದ್ದೇ ಕ್ಯಾರವ್ಯಾನ್ ಇದ್ದಿದ್ದು. ಜಾಸ್ತಿ ಯಾವ ಹೀರೋಗಳ ಹತ್ರ ಇರಲಿಲ್ಲ, ಅವ್ರ ಹತ್ರ ಕ್ಯಾರವ್ಯಾನ್ ಇತ್ತು. ನಾವೇನು ಮಾಡೋದು, ಬೇಕು ಅಂದ್ಬಿಟ್ಟು ಸುಮ್ಮನೆ ಆದರೂ ಕಾಸ್ಟ್ಯೂಮ್ ತೊಗೊಂಡು ಹೋಗೋದು. ಎಲ್ಲಿ ಹೋಗ್ತಿದ್ದೀರಾ ಅನ್ನೋರು. ಸರ್ ಕಾಸ್ಟ್ಯೂಮ್ ಚೇಂಜ್ ಸರ್, ಎಲ್ಲಿ ಹೋಗ್ತೀರಾ? ಅಲ್ಲಿ ಎದುರು ಒಂದು ಮನೆ ಕಾಣ್ತಾ ಇದೆಯಲ್ಲ ಸರ್, ಅಲ್ಲಿ ಹೋಗ್ತೀವಿ ಅಂತ. ಅಲ್ಲೆಲ್ಲ ಹೋಗ್ಬಿಡ್ರಮ್ಮ, ನನ್ನ ಕ್ಯಾರವ್ಯಾನ್ ನಾವು ಬೇಕು ಅಂತ ಹೋಗೋದು ಮುಂದೆ ಅವ್ರು ಹೇಳಿ ಅಂತ. ನಾನು ಎಷ್ಟು ಸತಿ ಅವ್ರ ಕ್ಯಾರವ್ಯಾನ್ಗೆ ಹತ್ತೋದು, ಅದು ತುಂಬ ನೀಟಾಗಿ ತುಂಬ ಚೆನ್ನಾಗಿಟ್ಟಿರೋರು. ಅವಾಗ ನೀನು ಕ್ಯಾರವ್ಯಾನ್ಗೆ ಹತ್ತಿ ಸೌಸ್ಬಿಡ್ತೀಯ ಕಣೆ ಅದನ್ನ ಹಾಗೆ. ಅಂದರೆ ಅದಿರಲಿಲ್ಲ. ನಂದು ಕ್ಯಾರವ್ಯಾನು ಬೇರೆಯವ್ರು ಹತ್ಬಾರ್ದು, ಬೇರೆಯವ್ರು ಇರಬಾರ್ದು ಅನ್ನೋದು. ಇವಾಗ ನಾವು ಲೊಕೇಶನ್ನಿಂದ ಹೊರಟು ಬೆಂಗಳೂರಿಗೆ ಬರ್ಬೇಕಾರೋ ಅಷ್ಟೇ ಅವ್ರು ಅದೇ ಹೇಳೋರು, ನೀವೆಲ್ಲ ಯಾಕಮ್ಮ ಕಾರಲ್ಲಿ ಬರ್ತೀರಾ, ನೀನು ಉಮ್ಮ ಎಲ್ಲ ಕಾರ್ಡ್ಸ್ ಆಡ್ಕೊಂಡು ಬನ್ನಿ ಆರಾಮ್ಸೆ ವ್ಯಾನಲ್ಲಿ, ನಾನು ಕಾರಲ್ಲಿ ಹೋಗ್ತೀನಲ್ಲ, ಹೆಂಗೂ ಖಾಲಿ ಬರುತ್ತಲ್ಲ ವ್ಯಾನು ಅಂತ. ಅಷ್ಟು ಒಳ್ಳೆ ಮನಸ್ಸು ಎಲ್ರಿಗೂ ಬರಲ್ಲ. ಹೌದು ಅಲ್ವಾ? ಮತ್ತು ಊಟ ತಿಂಡಿ ವಿಷಯದಲ್ಲಿ ನಮಗೆ ಅಲ್ಲಿಗೆ ನಮಗಿಂತ ಬಂದವ್ರಿಗೆಲ್ಲ ನಾವು ಏನು ಊಟ ಮಾಡ್ತೀವೋ ಅವ್ರಿಗೂ ಅದೇ.
2 ಹೊತ್ತು ನಾನ್ ವೆಜ್ ಇರೋದು, ಒಳ್ಳೆ ಊಟ, ಒಳ್ಳೆ ಟ್ರೀಟ್ಮೆಂಟು. ಒಂದು ದಿನ ನಮಗೆ ಶೂಟಿಂಗ್ ಇಲ್ಲ ಅಂದ್ರೂ ನಮಗೆ ಏನು ಮಾಡೋರು, ಸಕಲೇಶ್ಪುರ ಅಲ್ಲೇ ಆ ಕಡೆ ಎಲ್ಲೇ ಶೂಟಿಂಗ್ ಇದ್ರೂ ಬಂದಿಡೋರು. 6 ಗಂಟೆಗೆ ಪ್ಯಾಕಪ್ ಆಗೋದು ಅವ್ರ ಶೂಟಿಂಗು. ನಾಳೆ ನಿಂಗೆ ಶೂಟಿಂಗ್ ಇಲ್ಲ ಆಯಿತಾ, ಇವಾಗ ಹೊರಟ್ಬಿಡು ನಾನು ನಾಳೆ ಮಕ್ಕಳ ಹತ್ರ ಇದ್ದು ಮನೇಲಿ ಏನೇನು ನೋಡಿಕೊಂಡು ಮತ್ತೆ ನಾಡಿದ್ದು ಬೆಳಿಗ್ಗೆ ಅಷ್ಟೊತ್ತಿಗೆ ಹೊರಟ್ಬಿಟ್ಟು ಬಂದುಬಿಡಿ ಅನ್ನೋರು. ಯಾರು ಒಂದೊಂದು ದಿವಸ ಕಳಿಸ್ತಾರೆ. ಒಂದೊಂದು ಅಕಸ್ಮಾತ್ ನಮ್ಗೆ ಇಂಪಾರ್ಟೆಂಟ್ ಕೆಲಸ ಇದ್ದರು, ಸರ್ ನಮ್ಗೆ ಸ್ವಲ್ಪ ಕೆಲಸ ಇದೆ ಬ್ಯಾಂಗ್ಳೂರ್, ಅಮ್ಮ ಒಂದಿನಕ್ಕೋಸ್ಕರ ಗಾಡಿ ಕಳಿಸ್ಬೇಕಮ್ಮ ಅನ್ನೋರು. ಹೌದು ಹೌದು ಹೌದು. ಅವರೇನು ಹೋಗಿ ಗಂಡ ಮಕ್ಕಳನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಬನ್ನಿ ಅಂತ ಕಳಿಸ್ಕೊಡೋರು. ಇಲ್ಲ ನಮ್ಮ ಜೊತೆ ಬನ್ನಿ ಅನ್ನೋರು. ನಾನು ಮಾತ್ರ ನಿಮ್ಮ ಕಾರಲ್ಲಿ ಕೂತ್ಕೊಳ್ಳಲ್ಲ ಸರ್, ಯಾಕೆಂದ್ರೆ ಕಾರ್ ಭೂಮಿ ಮೇಲೆ ಹೋಗ್ತಿರಲಿಲ್ಲ, ಆಕಾಶದಲ್ಲೇ ಹೋಗೋದು. ಫಾಸ್ಟ್ ತುಂಬ ಫಾಸ್ಟ್ ಅವರು ಡ್ರೈವಿಂಗು. ಅಯ್ಯೋ ನಾನು ಸರ್ ನಿಮ್ಮ ಕಾರಲ್ಲಿ ಮಾತ್ರ ಕೂತ್ಕೊಳ್ಳಲ್ಲ ಅಂತಿದ್ದೆ. ಅಷ್ಟು ಫಾಸ್ಟ್ ಓಡಿಸೋರ? ಫಾಸ್ಟ್. ಅವರೇ ನನಗೆ ಒಂದು ಕಾಲದಲ್ಲಿ ಹೆಲ್ಪ್ ಮಾಡಿದ್ದಾರೆ, ಅದನ್ನು ನಾನು ನೆನೆಸ್ಕೋಬೇಕು. ಯಾಕೆಂದರೆ ನಮ್ಮ ಯಜಮಾನ್ರು ಹಾಸ್ಪಿಟ್ಲಲ್ಲಿದ್ದರು ಹಠವಾದಿ ಟೈಮಲ್ಲಿ. ಸೊ ನನ್ನ ಹಸ್ಬೆಂಡ್ ಹಾಸ್ಪಿಟಲಿದ್ದರು. ಒಂದು ಸ್ವಲ್ಪ ಅರ್ಧ ಪಿಕ್ಚರ್ ನಾನು ಮಾಡಿದೆ, ಕ್ಲೈಮ್ಯಾಕ್ಸಲ್ಲಿ ನಾನು ಹೋಗೋಕ್ಕಾಗಲಿಲ್ಲ, ತುಂಬ ಸೀರಿಯಸ್ ಆಗಿತ್ತು ನನ್ನ ಹಸ್ಬೆಂಡು. ಸೊ ಆಯಿತು, ಮತ್ತು ನನಗೆ ಅಮೌಂಟ್ ಬೇಕಿತ್ತು. ಸರಿ ನಾನು ಜಸ್ಟ್ ಒಂದು ಫೋನ್ ಮಾಡಿದೆ, ಸರ್ ಏನು ಅಂದರು. ಸರ್ ನಂಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು ಸರ್, ನಂಗೆ ತುಂಬ ಅರ್ಜೆಂಟ್ ಇದೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಿತ್ತು. ಆಯಿತು, ಇವಾಗ 20 ವರ್ಷ ಹಿಂದೆ, 22 ವರ್ಷ ಆಯಿತು, 20 ವರ್ಷ ಆಯಿತು. ನಿಂಗೆ ಎಷ್ಟು ಬೇಕು ಅಂತಲೂ ಕೇಳಲಿಲ್ಲ. ಆಯಿತು ಅಂದರು. ನಾನು ನಮ್ಮ ಹಸ್ಬೆಂಡ್ನ ಮಾಡಿ ಕಾರ್ಗೆ ಹತ್ತಿಸ್ಕೊಳ್ಳೋ ಅಷ್ಟೊತ್ತಿಗೆ 1 ಲಕ್ಷ ಕಳಿಸ್ಕೊಟ್ರು. ಇದು ನನ್ನ ಮನಸ್ಸಲ್ಲಿ ಕೊರಿತಾನೇ ಇತ್ತು. ಅಯ್ಯೋ ಕೊಡೋಕ್ಕಾಗ ಹೆಂಗೆ ಅಂದ್ಬಿಟ್ಟು ಆಮೇಲೆ ಒಂದು ಪಿಕ್ಚರ್ ಮಾಡಿದ್ವಿ ಅವ್ರ ಜೊತೆ, ಒಡ ಹುಟ್ಟಿದವಳು. ಸರ್ ನಾನು ನಿಮ್ಮ ಹತ್ರ ಮಾತಾಡಬೇಕು, ಸರ್ ನಿಮ್ಮ ಹತ್ರ ಏನು ಮಾತಾಡಿ ಅವ್ರ ಜೊತೆ ಯಾವಾಗಲೂ ಜನ ಇರೋರು, ಹೆಂಗೆ ಮಾತಾಡೋದು, ಅದೇನೋ ಅವಳು ಮಾತಾಡ್ಬೇಕಂತ ಎಲ್ಲ ಹೋಗ್ರಪ್ಪ ಅಂದರು. ಸರಿ ಕೂತ್ಕೊಂಡೆ. ಏನು ಅಂದರು. ಸರ್ ನಿಮ್ದು 1 ಲಕ್ಷ ನನ್ನ ಮೇಲಿದೆ ಸರ್ ಅಂತ. ಹಾಂ ಏನೀಗ ಅಂದರು. ಅಲ್ಲ ನನಗೆ ಒಟ್ಟಿಗೆ ತೊಗೊಳೋದಕ್ಕಿಂತ ಒಂದೊಂದು ಪಿಕ್ಚರ್ಗೆ ಇಷ್ಟಿಷ್ಟು ಅಂತ ಕಟ್ ಮಾಡ್ಕೊಂಬಿಡಿ ಸರ್ ಅಂದೆ. ಇಲ್ಲಿ ಹೋದ್ರೆ ನೀನು ಕಾಂಪೌಂಡಿಂದ ಆಚೆ ಹೋಗಬೇಕು ಅಂದರು. ಅಯ್ಯೋ ನಾನು ಅರ್ಧ ಸ್ವಲ್ಪ ಕೊಡ್ತೀನಿ, ಇದಕ್ಕೆ ಬೈತಾ ಇದ್ದಾರೆ ಅಂತ ನಾನು ಯಾಕೆ ಸರ್ ಅಂದೆ. ಅಲ್ಲ ಕಣೆ, ನೀನು ವಯಸ್ಸಿನಲ್ಲಿ ಚಿಕ್ಕವಳಾದರೆ ನನ್ನ ತಂಗಿ, ದೊಡ್ಡವಳಾದರೆ ನನ್ನ ಅಕ್ಕ. ಈಗ ನಮ್ಮ ಅಕ್ಕನಿಗೂ ನನ್ನ ತಂಗಿಗೂ ಈ ಥರ ಆಗಿದ್ದರೆ ನಾನು ಕೊಡ್ತಾ ಇದ್ನಲ್ವೋ. ಇನ್ನೊಂದು ಸತಿ ದುಡ್ಡಿನ ವಿಷಯ ಎತ್ತಬೇಡ, ಕೊಡ್ತೀನಿ ಅಂತ ವಾಪಸ್ ಕೊಡ್ತೀನಿ ಅಂತ ಹೇಳಿ ಯಾವತ್ತೂ ನೀನು ಬಾಯಲ್ಲಿ ಬರಬಾರ್ದು ಅಂತಂದರು. ಯಾಕೆ ಆ್ಯಕ್ಚುಲಿ ಆ ಪಚಾರ ತೊಗೊಂಡು ಆ ದುಡ್ಡು ಕೊಟ್ಟರಲ್ಲ, ಆ ಟೈಮಲ್ಲಿ ನನ್ನ ಹಸ್ಬೆಂಡು ಎಕ್ಸ್ಪೈರ್ ಆದರು. ಸೊ ನಾನು ಹೇಳೋದು, ಕೆಲವು ಸತಿ ಕೆಲವ್ರು ಹೆಲ್ಪ್ ಮಾಡ್ತಾರಲ್ಲ, ಅದು ನಾವು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಹೌದು ಹೌದು ಹೌದು. ಕೆಲವು ಸತಿ ಅವರು ಏನು ನನಗೆ ಗೊತ್ತಿಲ್ಲ, ಅವ್ರು ಕಷ್ಟದಲ್ಲಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅವ್ರು ಯಾವತ್ತೂ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಯಾರು ಹೆಂಗಂದಾಗ ನನಗೆ ತುಂಬ ಸಂಕಟ ಆಗುತ್ತೆ. ಯಾಕೆಂತ ಅಂಥ ಮನುಷ್ಯರಿಗೆ ಕಷ್ಟ ಬರಬಾರ್ದು, ನೋವಾಗಬಾರ್ದು. ಬಟ್ ಅವ್ರಿಗೆ ಮ್ಯಾಮ್ ಆಗೋದು ಜಾಸ್ತಿ. ಯಾಕೆಂದರೆ ಹೌದು, ಖಂಡಿತ ಆಗಲಿ, ಯಾವತ್ತೂ ಅಂಥವ್ರಿಗೆ ಕಷ್ಟ ಕೊಡ್ತಾನೆ ದೇವರು, ಅದೊಂದೇ ಬೇಜಾರಾಗೋದು. ಅದನ್ನು ನಮಗೆ ಕೇಳೋಕ್ಕೂ ಆಗಲ್ಲ, ಸಹಿಸ್ಕೊಳ್ಳೋಕ್ಕೂ ಆಗಲ್ಲ. ಹೌದು, ಅದು ಅರ್ಗಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಹೌದು. ರವಿ ಸರು ಆ್ಯಸ್ ಎ ಡೈರೆಕ್ಟರು ತುಂಬ ಸ್ಟ್ರಿಕ್ಟು, ಬೇಕು ಅಂತಂದರೆ ಬೇಕೇ ಬೇಕು ಅನ್ನೋ ಥರ ಇದ್ದಾರೆ. ಬಟ್ ಅವರು ಸ್ಕ್ರೀನಿಗೆ ಬಂದಾಗ ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ, ಇವಾಗ ನೀವು ಕೋ ಆರ್ಟಿಸ್ಟ್ ಅಂತ ಅಂದ್ಕೊಳ್ರಿ, ನಿಮ್ಮದು ಅವ್ರದ್ದು ಜೊತೆಯಲ್ಲಿ ಸೀನ್ ಇದೆ, ಅವಾಗ ಯಾವ ಥರ ಸಪೋರ್ಟಿವ್ ಆಗಿರ್ತಿದ್ರು? ಸಪೋರ್ಟ್ ಮಾಡೋರು ತುಂಬ. ಆಮೇಲೆ ಇವಾಗ ನಾವು ಸರ್ ಹೀಗೆ ಹೀಗೆ ಮಾಡ್ಬೋದಾ ಅಂತ ಕೇಳ್ಕೊಂಡ್ರೆ ಅದಕ್ಕೆ ಒಪ್ಕೊಳ್ಳೋರು. ಇಲ್ಲ ನಾನು ಹೇಳಿದ್ದೇ ಮಾಡಬೇಕು ಅನ್ನೋದೇನಿಲ್ಲ ಸರ್, ಈ ಥರ ಈ ಡೈಲಾಗ್ ಹೀಗೆ ಹೇಳ್ಬೋದಾ, ನಾನು ಈ ಥರ ಮಾಡ್ಬೋದಾ, ನಾನು ಇಲ್ಲಿ ನಿಂತ್ಕೋಬೋದಾ, ಅವೆಲ್ಲ ತುಂಬ ಸಪೋರ್ಟ್ ಮಾಡೋರು. ಅದು ಬಂದ್ರೇ, ಯಾಕೆಂದರೆ ಎಲ್ಲ ಆರ್ಟಿಸ್ಟು ಸೇರಿ ಒಂದು ಅರ್ಥ ಮಾಡ್ಕೊಂಡು ಮಾಡೋದಕ್ಕೆ ಸೀನ್ಗಳು ಚೆನ್ನಾಗಿ ಬರೋದು, ಅದೆಲ್ಲ ಚೆನ್ನಾಗಿತ್ತು ಮಾಡೋರು, ಕೋಆಪರೇಟ್ ಮಾಡೋರು. ಆ್ಯಕ್ಚುಲಿ ಆ ಕಾಲದಲ್ಲಿ ಆ ಟೈಮಲ್ಲಿ ಅವರ ಪ್ರೊಡಕ್ಷನ್ ಹೌಸ್ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್, ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂಥ ಪ್ರೊಡಕ್ಷನ್ ಹೌಸ್. ಅವರ ಮಗ ಆಗಿ ಇವರು ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು, ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿ ಅಷ್ಟೆಲ್ಲ ಮಾಡಿದ್ರು ಆ ಮನುಷ್ಯ ಇವತ್ತು ಹಾಗೆ ಇದ್ದಾರೆ ಅಂತಂದರೆ ಅದಕ್ಕೇನು ಹೇಳೋಕ್ಕಾಗದೇ ಇಲ್ಲ, ಅದಕ್ಕೆ ಪದಗಳನ್ನ ಹುಡ್ಕಕ್ಕೆ ಆಗದೇ ಇಲ್ಲ ನಾವು. ಹೌದು ಹೌದು, ಖಂಡಿತ. ಅಂಥವ್ರ ಜೊತೆ ಎಲ್ಲ ನೀವು ವರ್ಕ್ ಮಾಡಿದ್ದೀರಾ ಅಂದರೆ ನಮ್ಮ ಪುಣ್ಯ. ಯಾಕೆಂದರೆ ಎಲ್ಲರಿಗೂ ಅದು ಸಿಗಲ್ಲ. ಆಮೇಲೆ ಯಾವತ್ತೂ ನಾವು ಅವ್ರನ್ನ ನಿಮ್ಮ ಪಿಕ್ಚರಲ್ಲಿ ನಮಗೆ ಇಷ್ಟು ದುಡ್ಡು ಫೋನ್ ಮಾಡೋರು ಅಷ್ಟೇ, ನೋಡಮ್ಮ ಪಿಕ್ಚರ್ ಮಾಡ್ತಾ ಇದ್ದೀನಿ, ಕ್ಯಾರೆಕ್ಟರ್ ಇದೆ, ಮಾಡು, ಅಷ್ಟು ಬಿಟ್ಟರೆ ಸರ್ ಎಷ್ಟು ದಿನ ಇದೆ, ನೀವೆಷ್ಟು ದುಡ್ಡು ಕೊಡ್ತೀರಾ, ಯಾವತ್ತೂ ನಾವು ಕೇಳ್ದವ್ರಲ್ಲ. ನಾವು ಸುಳ್ಳು ಹೇಳ್ತಿಲ್ಲ, ಯಾವತ್ತೂ ನಾವು ಕೇಳ್ದವ್ರಲ್ಲ.
ಓಕೆ. ಆಯಿತಾ, ನಮಗೇನಾದ್ರು ದುಡ್ಡು ಬೇಕು ಅಂದರೆ ದೂರ ನಿಂತ್ಕೊಂಡು ಹಿಂಗೆ ಅವ್ರಿಗೆ ಎಷ್ಟು ಶಾರ್ಪ್ ಅಂದರೆ ಸುಮ್ಮನೆ ನಮ್ಮ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋರು. ಹಿಂಗನ್ನೋರು ಏನು ಅನ್ನೋರು ಅಷ್ಟೇ ಅನ್ನೋರು ಅಷ್ಟೇ ಅಂದ್ಬಿಟ್ಟು ಡ್ರೈವರನ್ನ ಕಳಿಸಿ ಬ್ರೀಫ್ ಕೇಸ್ ತರಿಸಿ ಸುಮ್ಮನೆ ದುಡ್ಡು ಹಿಂಗೆ ಎತ್ತಿ ಕೊಡೋರು ಅಷ್ಟೇ. ನಾವು ಎಷ್ಟು ನೀವು ಕೊಟ್ರಿ, ಬೇರೆ ಪ್ರೊಡಕ್ಷನೆಲ್ಲ ನಾವು ಮಾತಾಡ್ತೀವಿ, ಸರ್ ನಾವು ಇಷ್ಟು ಕೊಟ್ಟರೆ ಮಾಡ್ತೀವಿ. ನಾವು ಯಾವತ್ತೂ ಆ ಪ್ರೊಡಕ್ಷನ್ನ ನಾವು ಕೇಳಿಲ್ಲ. ನಮ್ಮನ್ನು ಅಷ್ಟು ಅರ್ಥ ಮಾಡ್ಕೊಳ್ಳೋರು. ಅದು ದುಡ್ಡು ಬೇರೆನೇ ಪ್ರಶ್ನೆ, ದುಡ್ಡು ಬರುತ್ತೆ ದುಡ್ಡು ಹೋಗುತ್ತೆ ಕೊಡ್ತಾರೆ, ಆ ಪ್ರೀತಿ ವಿಶ್ವಾಸ ಇದೆಯಲ್ಲ ಅದು ಮುಖ್ಯ ಆಗುತ್ತೆ. ಮತ್ತೆ ಎಲ್ರಿಗೂ ಹಂಗೆ ಕೊಡೋಕ್ಕೂ ಆಗಲ್ಲ, ಎಲ್ಲರಿಗೂ ಹಂಗೆ ಕೊಡೋಕ್ಕಾಗಲ್ಲ. ಇಲ್ಲ ಆ ಥರ ನೀವು ಅವ್ರ ಜೀವನದಲ್ಲಿ ಒಂದು ಸ್ಥಾನ ಪಡ್ಕೊಂಡಿದ್ರೆ ಮಾತ್ರ ಚಾನ್ಸಸ್. ಹೌದು, ಇಂಥ ಪ್ರೊಡ್ಯೂಸರ್ ಇದ್ಬಿಟ್ರೆ ಆರ್ಟಿಸ್ಟ್ಗಳು ಎಷ್ಟು ನೆಮ್ಮದಿಯಾಗಿರ್ಬೋದು ಅಲ್ಲ. ಅದು ಅದು ಹೇಳಿದ್ನಲ್ಲ, ದುಡ್ಡಿಗೆ ಅವ್ರು ಯಾವತ್ತೂ ಯೋಚನೆ ಮಾಡಿಲ್ಲ. ಊಟ ತಿಂಡಿ ಇದರ ವಿಷಯದಲ್ಲಾಗಲಿ ಎಲ್ಲ ಕಾಂಪ್ರಮೈಸ್ ಇಲ್ಲ ಅವರು. ಓಕೆ ಅಮ್ಮ, ಸಿನಿಮಾ ಎಲ್ಲ ಬಿಟ್ಟು ಒಂದು ಜನರಲ್ ಕ್ವಶನ್ ಅಂದರೆ, ಇಷ್ಟು ವರ್ಷ ನಿಮ್ಮ ಜೀವನದಲ್ಲಿ ತಕ್ಷಣ ಒಂದು ಏನಾದರೂ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ, ಖುಷಿಯಾಗಿರೋ ಇನ್ಸಿಡೆಂಟ್ ನೆನಪಾಗುತ್ತೆ ಅಂದರೆ ಯಾವುದು? ಒಳ್ಳೆ ಪಾತ್ರ ಮಾಡಿದಾಗ ಭಾರಿ ಖುಷಿಯಾಗುತ್ತೆ ಆರ್ಟಿಸ್ಟ್ಗಳಿಗೆ ಒಂದು. ಹೌದೌದು, ಯಾಕೆಂದರೆ ಕೆಲವು ಪಾತ್ರಗಳು ಸಿಗೋದು ತುಂಬಾ ಅಪರೂಪ. ನಾವು ಪೋಷಕ ನಟರಾದಾಗ ಏನಾಗುತ್ತೆ, ನಮ್ಗೆ ಎಲ್ಲಾ ಥರ ಪಾತ್ರಗಳು ಮಾಡೋಕ್ಕೆ ಅವಕಾಶ ಆಗುತ್ತೆ. ಹೀರೋಯಿನ್ಸ್ಗೆ ಹೀರೋಯಿನ್ ಆಗಿರ್ಬೋದು ಅಷ್ಟೇ ಹೊರತು ಡಾಕ್ಟರ್ ಆಗ್ತೀವಿ, ಲಾಯರ್ ಆಗ್ತೀವಿ, ಅತ್ತೆ ಆಗ್ತೀವಿ, ಸೊಸೆ ಆಗ್ತೀವಿ, ಪ್ರತಿಯೊಂದು ಡಿಫ್ರೆಂಟ್ ಆಫ್ ಕ್ಯಾರೆಕ್ಟರ್ಸ್ ನಾವು ಮಾಡ್ತೀವಿ. ಒಂದು ನರ್ಸ್ ಕ್ಯಾರೆಕ್ಟ್ರು, ಒಂದು PC ಕ್ಯಾರೆಕ್ಟ್ರು ಎಲ್ಲನೂ ನಾವು ಮಾಡಿದ್ದೀವಿ. ಹೌದು, ಮತ್ತೆ ಎಲ್ಲ ಶೇಡ್ಸ್ಗಳನ್ನ ಮಾಡ್ಬಿಟ್ಟಿರ್ತೀರಾ. ಹೌದು ಹೌದು, ನೆಗೆಟಿವ್ಗೆ ಒಂದು ಪವರ್ ಅದೇ ಅಲ್ಲ. ಎಲ್ಲೋ ಏನೋ ಗೊತ್ತಾ, ಮೊದಲೆಲ್ಲ ನನ್ನ ನೋಡಿದ್ರೆ ಆಶಾಲತಾ ಯಾರು ಇರೋದ್ರಿಂದ ಅದೇ ಕಣೋ ಬಜಾರಿ ಆಶಾಲತಾ ಅನ್ನೋರು. ತುಂಬ ಜನ ಸೆಟ್ ನನಗೆ ಇವಾಗ ಔಟ್ಡೋರ್ ಶೂಟಿಂಗ್ಸ್ಗೆಲ್ಲ ಹೋದಾಗ ನಾನು ಯಾರೂ ಮಾತಾಡಿಸ್ತಾನೆ ಇರಲಿಲ್ಲ. ಯಾಕೆಂದರೆ ಅವ್ರು ಏನಂದ್ಕೊಳ್ಳೋರು ಅಂದರೆ ನಾನು ತುಂಬ ಸ್ಟ್ರಿಕ್ಟು, ಜೋರು, ನಾನು ತುಂಬ ಕಾಮಿಡಿ ಆಗಿರ್ತೀನಿ, ಯಾವಾಗಲೂ ತಮಾಷೆಯಾಗಿರ್ತೀನಿ ಅನ್ಸೋದೇ ಇಲ್ಲ ಅವ್ರಿಗೆ. ನಾನು ಹಿಂಗೆ ನೋಡಿದ್ರೆ ಸಾಕು, ಹಿಂಗೆ ನೋಡು ಹೆಂಗೆ ನೋಡ್ತಾಳೆ ಅನ್ನೋರು. ಆಕ್ಚುಲಿ ನೀವು ಆನ್ ಕ್ಯಾಮ್ರಾ ಮತ್ತೆ ಸ್ಕ್ರೀನಲ್ಲಿ ನಿಮ್ಮ ಕ್ಯಾರೆಕ್ಟರ್ ಆ ಥರ ಇದ್ರೆ ಅಷ್ಟೇ ಹಂಗೆ ಅನ್ಸೋದು, ಇಲ್ಲಾಂದ್ರೆ ನೀವು ಹಂಗೆ ಅನ್ಸಲ್ಲ. ಇಲ್ಲ, ನಾನು ಜಾಲಿಯಾಗಿರ್ತೀನಿ, ಯಾವಾಗ ನಗ್ತಾ ಇರ್ಬೇಕ್ರಿ, ಇನ್ನೇನಿದೆ ಲೈಫಲ್ಲಿ ಅಲ್ವಾ. ಹೌದು ಹೌದು, ಎಲ್ಲರಿಗೂ ಮನಸ್ಸು ನೋವುಗಳಿರುತ್ತೆ, ಬೇಜಾರಿರುತ್ತೆ, ಪ್ರತಿಯೊಂದು ಇರುತ್ತೆ ಸಂಸಾರ ಅಂದಮೇಲೆ. ಅದನ್ನೆಲ್ಲ ಮರೆತು ನಾವು ಇರಬೇಕು ಅಷ್ಟೇ. ಓಕೆ ಅಮ್ಮ, ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ಮಾತಾಡೋದಕ್ಕೆ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಆಶಾಲತಾ ಅವರು ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಅವರ ಅಭಿನಯದ ಮೊಮ್ಮಗ ಸಿನಿಮಾ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.